ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಅಸಹಜ ಸಾವು ಪ್ರಕ್ರಿಯೆ ಈಗೇನು SIT ವರ್ಗಾವಣೆ ಆಗಿರುವಂಥದ್ದು ಕಳೆದ 4 ದಿನಗಳಿಂದ ಕಾರ್ಯಾಚರಣೆ ಬಹಳ ಚುರುಕುಗೊಂಡಿರುವಂಥದ್ದು. ನಿನ್ನೆ ಏನು 15 ಮೂಳೆಗಳು ಕೂಡ ಸಿಗ್ತವೆ. ಮೊದಲನೇ ದಿನ ಪತ್ತೆ ಹಚ್ಚುವ ಸಂದರ್ಭದಲ್ಲಿ ಮೊದಲನೇ ಜಾಗದಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಿರುವಂಥದ್ದು. ಈಗಾಗಲೇ SIT ತಂಡ ಆ ಡೆಬಿಟ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾರ್ದು ಅಂತ ಪತ್ತೆ ಹಚ್ಚಿರುವಂಥದ್ದು. ಬೆಂಗಳೂರು ಮೂಲದ ನೆಲಮಂಗಲದ ಮೂಲದ ಸುರೇಶ್ ಎಂಬ ವ್ಯಕ್ತಿ ಹಾಗೂ ಅವರ ತಾಯಿಯ ಡೆಬಿಟ್ ಕಾರ್ಡ್ ಎಂದು ಪತ್ತೆ ಆಗಿರುವಂಥದ್ದು. ಖುದ್ದು ಅವರೇ ಇದ್ದಾರೆ, ಲಕ್ಷ್ಮಮ್ಮ ಅವರಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ, ಯಾವಾಗ ಹೋಗಿದ್ರು, ಅದು ಎಲ್ಲಿ ಸಿಕ್ತು, ಪ್ಯಾನ್ ಕಾರ್ಡ್ ಅಲ್ಲಿಗೆ ಹೋಗಕ್ಕೆ ಯಾವ ಥರ ಸಾಧ್ಯ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಾವು ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಸಿಕ್ಕಿರುವಂಥದ್ದು, ಈಗ ಯಾರ್ದು ಪ್ಯಾನ್ ಕಾರ್ಡು? ಪೊಲೀಸ್ನವರು ಬಂದಿದ್ರ ಅನ್ನೋಂಥದ್ದು? ಪೊಲೀಸ್ನವರು ಬಂದಿದ್ರು. ನೆನ್ನೆ ನಾವು ಟ್ರಿಪ್ ಹೋಗಿದ್ದೋ, ನೆನ್ನೆ ಬಂದು ಎಂಕ್ವೈರಿ ಮಾಡಿದ್ರು. ನಿಮ್ಮ ಮಗಂದು ಹಿಂಗೆ ಸಿಕ್ಕಿದೆ, ಇದಕ್ಕೇನು ಅಂತ ಕೇಳಿದ್ರು. ಅದಕ್ಕೆ ಇಲ್ಲ ಸರ್, ನಾವು ಹೋಗಿ ಒಂದು 5 ವರ್ಷದ ಮೇಲಾಯಿತು, ಫ್ಯಾಮಿಲಿ ಎಲ್ಲ ಹೋಗಿದ್ದೋ. ಮತ್ತು ನನ್ನ ಬಂದು ನಮ್ಮ ಮಗ ಇಲ್ಲಿ ಪಾನ್ ಕಾರ್ಡು ATM ಕಾರ್ಡು ಕಳೆದೋಗ್ಯದಮ್ಮ, ನೋಡು ಇಲ್ಲಿ ಒಳಗಡೆ ಇರಬೇಕು ಅಂತ ಚೆಕ್ ಮಾಡ್ದೆ. ಇಲ್ಲ ಕಣಪ್ಪ, ಒಳಗಡೆ ಎಲ್ಲ ಚೆಕ್ ಮಾಡಿದೆ, ಇಲ್ಲ ಮನೆಗಿಲ್ಲ, ಎಲ್ಲೋ ಕಳ್ಕೊಂಬಂದಿ ಹುಡುಗರ ಜೊತೆಗೆ ಹೋಗಿ ನೋಡು ಅಂದೆ. ಆಮೇಲೆ ಇಲ್ಲ ಕಣಮ್ಮ, ಇಲ್ಲೇ ಬಟ್ಟೆ ಒಳಗೆ ಐತೆ ನೋಡು, ನಾವು ಸ್ನಾನಕ್ಕೆ ಹೋಗಿದ್ದಲ್ಲ, ಬಟ್ಟೆ ಒಳಗೆ ಇಕ್ಕಿದೆ ನೋಡು ಅಂತ ಅಂದ. ಇಲ್ಲ ಕಣಪ್ಪಿ, ಇಲ್ಲಿಲ್ಲ, ನೀನು ಎಲ್ಲೆಲ್ಲ ಹೋಗಿ ಏನು ಅಂಗಡಿ ತವ ಎಲ್ಲ ಅಲ್ಲೇ ಮನಗಿದ್ದಲ್ಲ, ಟ್ರಿಪ್ ಹೋಗಿ ಬಂದಮೇಲೆ ನಾವು ಸಾಕಾಗಿ ಮನೆಗೆ ಮನಿಕೊಂಡು ಅವಾಗೆಲ್ಲ ಬಿಟ್ಟಿದ್ಯಾ ನೋಡು ಅಂದು. ಅಷ್ಟು ನಾವು ಹೋಗಿ ಅಲ್ಲೇ ಒಂದು 5-6 ವರ್ಷದ ಮುಂದೆ ಹೋಗಿರೋದು. ತಿರ್ಗಿ ಅವಾಗವಾಗ ಹುಡುಗರ ಜೊತೆಗೆ ಹೋಗೋನು. ಆದರೂ ಹೋದ್ರೂ ನಮಗೆ ATM ಕಾರ್ಡ್ ಯಾವಾಗ ಅವ್ನು ಕಳೆದೋಯ್ತೋ ನಂದು ದುಡ್ಡು ನಮಗೆ ತಗೊಳಕ್ಕೆ ಬರೋಲ್ಲ, ಓದಿಲ್ಲ ಬರ್ದಿಲ್ಲ, ನಮಗೇನು ಅದ್ರ ಬಗ್ಗೆ ಅವನೇ ನಮ್ಮ ಮನೆ ಇನ್ಚಾರ್ಜ್ ಎಲ್ಲ ಅವನ್ನೇ ನೋಡ್ಕೊಳೋನು. ಒಬ್ಬ ಮಗ ಎಲ್ಲ ಅವನೇ ತಂದಾಕೋನು, ಎಲ್ಲ ಅವನಿಗೆ ಬಿಟ್ಟಿದ್ದು. ATM ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಫುಲ್ಲು ಅವನೇ ನೋಡ್ಕೊಳೋನು. ಆಮೇಲೆ ಒಂದು ದಿವಸ ನಮ್ಮನ್ನು ಕೇಳಿದಾಗ ಇಲ್ಲ ಕಣಪ್ಪಿ, ಮನೆಗಿಲ್ಲ, ಎಲ್ಲೋ ಬೀಳ್ಸಿದ್ಯಾ ನೋಡು, ಇಲ್ಲ ಯಾವುದೋ ಬ್ಯಾಗಲ್ಲಿ ಇರ್ಬೇಕು ನೋಡು ಅಂದ. ಇಲ್ಲ ಕಣಮ್ಮ, ಎಲ್ಲೋ ಬೀಳ್ಸಿಲ್ಲ, ಮನೆಗಿರ್ಬೇಕು ನೋಡು ಅಂದ. ಮನೆ ಜಪ್ತಿ ಮಾಡಿದಾಗ ಇರಲಿಲ್ಲ. ತಿರ್ಗಿ ಅವಾಗ ಏನು ಮಾಡಿದೆ, ಹೋಗಿ ನಾನು ಲಾಕ್ ಮಾಡ್ಕೊಂಡೆ. ಎಷ್ಟು ದಿನ ಹಿಂದೆ ನಿಮ್ಮ ಮಗ ಹೋಗಿದ್ದ ಧರ್ಮಸ್ಥಳಕ್ಕೆ? ಯಾವಾಗ ಕಳೆದೋಯ್ತು ಅಂತ ನಿಮಗೆ ಯಾವಾಗ ಮಾಹಿತಿ ಕೊಟ್ಟ ಅನ್ನೋಂಥದ್ದು? ಮಾಹಿತಿ ಕೊಟ್ಟಿಲ್ಲ. ಪೊಲೀಸ್ನವ್ರು ನೆನ್ನೆ ಬಂದಮೇಲೆ ನಮ್ಗೆ ಕೇಳಿದ್ಮೇಲೆ ಗೊತ್ತಾಗಿರೋದು ಅಷ್ಟು. ನೆನ್ನೆ ಬಂದು ಪೊಲೀಸ್ನವ್ರು ಕೇಳಿದ್ಮೇಲೆ ನನಗೆ ಗೊತ್ತಾಗಿರೋದು ರಾತ್ರಿ. ಈಗ ಮಗ ಯಾವಾಗ ಮೃತಪಟ್ಟರು? ನಮ್ಮ ಮಗ 5ನೇ ತಿಂಗಳು. 7ನೇ ತಾರೀಕು 5ನೇ ತಿಂಗಳು ನಮ್ಮ ಮಗ. ಮೃತಪಡೋಕ್ಕೆ ಏನು ಕಾರಣ ಅಮ್ಮ? ಅವನಿಗೆ ಜಾಂಡೀಸ್ ಆಗಿತ್ತು. ಒಂದು 2-3 ಕಡೆ ತೋರಿಸ್ದೆ, ಎಲ್ಲೂ ಅವನಿಗೆ ಕಮ್ಮಿ ಆಗಲಿಲ್ಲ. ಜಾಂಡೀಸ್ ಔಷಧಿ, ನಾಟಿ ಔಷಧಿ ಎಲ್ಲ ಕೊಡಿಸ್ದೋ, ಮತ್ತು ಸಿದ್ಧಾರ್ಥಾಗೆಲ್ಲ ತೋರಿಸ್ದೋ, ಇಲ್ಲೆಲ್ಲ ಎಲ್ಲೇ ಒಂದು 2-3 ಕಡೆ ತೋರಿಸ್ದೋ. 1-2 ತಿಂಗಳು ಕಮ್ಮಿ ಆಗೋದು, ಮತ್ತು ಇವ್ನು ಡ್ರಿಂಕ್ಸ್ ಮಾಡೋನು ಜಾಸ್ತಿ ಆಗೋದು. ಅವಾಗ ಏನು ಮಾಡ್ದೆ, ಕುಡ್ದು ಫುಲ್ಲು ನೆಲ ಕಚ್ಬಿಟ್ಟ. 1 ತಿಂಗಳು ಫುಲ್ಲು ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಾದ್ಮೇಲೆ ಇಲ್ಲಿ ಮನೆಯೊಳಗೆ ಸುಸ್ತಾಗಿ ನೆಲ ಕಚ್ಬಿಟ್ಟ. ನೋಡಿ, ಈಗ ಇಲ್ಲೇ ನಮ್ಮ ಮನೆ ಇಲ್ಲಿಂದ ಒಂದು ಮಂಚ ಹಾಕಿದೆ, ಅಲ್ಲಿ ಅಂಗಡಿ ಬಂದು ನಮ್ಮನ್ನು ನೋಡೋನು. ರಾತ್ರಿ ಬಂದು ನಾನು ಗಂಜಿ ಕಾಸಿ ಇದು ಮಾಡಿಕೊಟ್ಟು 1 ವರ್ಷ ನಾನು ಇಲ್ಲಿ ಊಟ ಹಾಕಿ ಅವನು ಸಾಕಿದೆ. ಆಮೇಲೆ ಜಾಸ್ತಿ 2 ವರ್ಷದಿಂದ ಮನೆ ಹೊರಗಿದ್ದ ಅನ್ನೋಂಥದ್ದು ಗೊತ್ತಾಗ್ತದೆ. 2 ವರ್ಷ ಅಂದರೆ ನಮ್ಮ ಅಂಗಡಿ ಒಳಗೆ ಇರೋನು. ಇಲ್ಲೆಲ್ಲ ಹಾಸ್ಪಿಟಲ್ಗೆಲ್ಲ ಓಡಾಡ್ಕೊಂಬರೋದು, ಸಾಯಂಕಾಲ ಬಂದು ಇಲ್ಲಿ ಊಟ ಮಾಡೋದು, ಮತ್ತು ಇಲ್ಲಿ ಮನಿಕೊಳೋನು. ಇಲ್ಲ ನಮ್ಮ ಅಂಗಡಿ ಐತೆ, ತರಕಾರಿ ಅಂಗಡಿ, ಅಲ್ಲಿ ಮನಿಕೊಳೋನು ಅಷ್ಟೇ. ಮನೆಯಿಂದ ಹೊರಗಿರೋ ಕಾರಣ ಏನು? ಮನೆಯಿಂದ ಹೊರಗಡೆ ನನಗೆ ಸಂಪಾದನೆ ಮಾಡಿಕೊಡ್ಲಿವಲ್ಲ, ನೀನು ಸಂಪಾದನೆ ಮಾಡ್ಕೊಂಬಂದ್ಕೊಡು, ನಾನು ಮದುವೆ ಮಾಡ್ತೀನಿ ಅಷ್ಟೇ. ಈಗ ನಿಮ್ಮದು ಕೂಡ ಡೆಬಿಟ್ ಕಾರ್ಡ್ ಸಿಕ್ಕಿರುವಂಥದ್ದು, ನಿಮ್ಮದು ಅಲ್ಲಿಗೆ ಹೋಗಕ್ಕೆ ಯಾವ ಥರ ಸಾಧ್ಯ ಅಂತ? ಆ ಥರ ಅಂದರೆ ಎಲ್ಲ ಅವನೇ ನಮ್ಮ ಮನೆ ಸಂಸಾರ ಅವನಿಗೆ ಬಿಟ್ಕೊಟ್ಟಿದ್ದೆ. ನಾವು ಓದಿ ಬರ್ದಿಲ್ಲ, ನಮಗೆ ಹೆಬ್ಬೆಟ್ಟು. ಅದಕ್ಕೆ ಅವನು ಯೂಸ್ ಮಾಡ್ಕೊಂಡು ನಮಗೆ ತರಕಾರಿ ಎಲ್ಲ ತಂದಾಕಿ ನಮ್ಮ ಜೀವನ ನಡೆಸಿದ್ದೆ. ಅವನು ಮಾರ್ಕೆಟ್ಗೆ ಹೋಗೋದು ಎಲ್ಲ ಅವನದೇ, ಇನ್ಚಾರ್ಜ್ ಎಲ್ಲ. ಒಬ್ಬ ಮಗ, ಒಬ್ಬ ಮಗಳು ಅಷ್ಟು. ಈ ಥರ ಸಿಕ್ಕಿದೆ ಅಂತ ಗೊತ್ತಾದ್ಮೇಲೆ SIT ತಂಡ ಇಲ್ಲ ಪೊಲೀಸರು ಏನಾರು ಮನೆಗೆ ಬಂದಿದ್ರೆ ಏನಾರು ಕೇಳಿದ್ರಮ್ಮ ನಮ್ಮನ್ನು ಕೇಳಿದ್ರು ಪೊಲೀಸ್ನವರು. ಬಂದು ಕೇಳಿದ್ರು, ಹೆಂಗಮ್ಮ ಹೋಯ್ತು ನಿಮ್ಮ ಪಾನ್ ಕಾರ್ಡ್ ಎಲ್ಲ ಹಿಂಗೆ ಅಂದರು. ಹ್ಞೂ ಸರ್, ನಮ್ಮ ಮಗನೇ ಯೂಸ್ ಮಾಡ್ತಿದ್ದು, ಅದಕ್ಕೆ ಕಳೆದೋಯ್ತು ಅಂತ ಮನೆಗೆಲ್ಲ ಜಪ್ತಿ ಮಾಡ್ದೆ, ಮನೆ ಸಿಗಲಿಲ್ಲ. ತಿರ್ಗಿ ಸ್ನಾನಕ್ಕೆ ಹೋದಾಗ ಎಲ್ಲೋ ಬೆಳೆಸ್ಕೊಂಡು ಕಳೆದೋಗ್ಯದೇನೋ ಅನ್ನೋಂಗೆ ನಾನು ಕೇಳ್ದೆ. ಇಲ್ಲಪ್ಪ, ನಿನ್ನ ಮನೆಗೆ ಬಿಟ್ಟಿಲ್ಲ ಕಾರ್ಡು, ಎಲ್ಲ ಹುಡುಕ್ತೆ, ನಿನ್ನ ಬಟ್ಟೆಗಳಾಗೆಲ್ಲ ಹುಡುಕ್ತೆ, ಎಲ್ಲೋ ನೀನು ಅಂಗಡಿ ವ್ಯಾಪಾರ ಮಾಡೋವೆಲ್ಲ ಕೆಡವಿದ್ಯಾ ನೋಡು ಅಂತೇಳಿ ನಾನು ಮಗನಿಗೆ ಬೆದರಿಕೆ ಹಾಕ್ತೆ. ಆವಾಗ ನಿನ್ನ ಮನೆಗೆ ನನಗೆ ದುಡ್ಡು ಹಿಂಗೆ ಮಾಡ್ತೀಯಾ, ವಸ್ತು ಏನೈತೆ, ಏನು ಕಳ್ಕೊಂಬಂದೈತು, ನಂಗೆ ಏನೂ ಕೊಡ್ತಾಯಿಲ್ಲ, ನೀನು ಯಾವತ್ತು ಎಲ್ಲ ಹುಡುಕೊಂಡು ನನಗೆ ಯಾವತ್ತು ಮಗ ಆಗ್ಬತ್ತೀಯ, ನಿನ್ಗೆ ಆವಾಗಲೇ ನಾನು ಮದುವೆ ಮಾಡೋದು ಅಂತ ಅಂದು. ಈಗ ಸಾವನ್ನಪ್ತಾರೆ, ಆ ಸಮಯದಲ್ಲಿ ಪೊಲೀಸರು ಮಾಜೂರು ಆ ಥರ ಏನಾರು ಆಗಿತ್ತಾ? ಪೊಲೀಸವ್ರ ಗಮನಕ್ಕೆ ಬಂದಿತ್ತಾ ಅಂತ? ಇಲ್ಲ ಸಹ ಬಂದಿಲ್ಲ. ಯಾರೂ ಬಂದಿಲ್ಲ. ಈಗ SIT ಅವ್ರ ತಂಡ ಬಂದರು, ಅವ್ರಿಗೆ ನೀವು ಸಹಕಾರ ಕೊಡ್ತೀರಾ ಮುಂದೆ ಕೂಡ? ಯಾವುದೇ ಸಮಯದಲ್ಲಿ ಬಂದರೂ ಕೂಡ ತಪ್ಪೇನೈತೆ, ಏನು ಬಂದರೂ ನಾವು ಓಕೆ
ಇದಕ್ಕೂ ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಮಗ ಇಲ್ಲಿ ನನ್ನ ಮುಂದೆ ನನ್ನ ಕಣ್ಣು ಮುಂದೆನೇ ನಾನು ನೀರು ಬಿಟ್ಟು ಕುಡಿಸಿ ಅವ್ನು ಇಲ್ಲೇ ನನ್ನ ಗಂಜಿ ಕಾಸು ಕೊಟ್ಟು ನನ್ನ ಮಗ ಇಲ್ಲೇ ಇದೇ ಜಾಗದಲ್ಲಿ ಮಂಚ ಎಲ್ಲ ಹಾಕಿದೆ ನೋಡಿ, ಇಲ್ಲೇ ಜೀವ ಬಿಟ್ಟಿದ್ದವನು. ಓಕೆ. ಈಗ ಇನ್ನೊಂದು ಹೇಳಿದ್ರೆ ಧರ್ಮಸ್ಥಳದಲ್ಲಿ ಈ ಥರ ಘಟನೆಗಳು, ಅನೇಕ ಘಟನೆಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇರುವಂಥ ಈ ಪ್ರಕರಣಗಳು ಸಂಬಂಧಿಸಿ ನೀವೇನು ಹೇಳ್ತೀರಾ ಅಂತ? ಇದಕ್ಕೆಲ್ಲ ನಾವು ಓದಿಲ್ಲ ಬರ್ದೆ, ನನಗೇನು ಗೊತ್ತಾಗಲ್ಲ ಅಷ್ಟೇ ಸರ್. ಇವ್ರೇನು ಹೇಳ್ತಾವ್ರೆ ಅಂದರೆ ಲಕ್ಷ್ಮಮ್ಮ ಅವ್ರು ಹೇಳೋದೇನು, ನಮ್ಮ ಮಗ ಏನಿದ್ದ ನಮ್ಮ ಮನೆಯಲ್ಲೇ ಮೃತಪಟ್ಟ, ಅವ್ರನ್ನೂ ಕೂಡ ಕಳೆದ 5 ತಿಂಗಳಿಂದ ಇಲ್ಲೇ ಕೂಡ ಮಣ್ಣು ಮಾಡಿದ್ವಿ, ಅದರಿಂದ SIT ತಂಡ ಯಾವಾಗ ಬಂದರೂ ಕೂಡ ನಾವು ಅವರಿಗೆ ಸಹಕಾರ ನೀಡ್ತೀವಿ ಅನ್ನೋದು ಲಕ್ಷ್ಮಮ್ಮ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV.